ಸರ್, ಈಗ ಕೋಲಾರ ಚಿಕ್ಕಬಳ್ಳಾಪುರ DCC ಬ್ಯಾಂಕ್ ಹಗರಣಗಳ ಬಗ್ಗೆ ಸುಮಾರು ಸಾರಿ, ಒಂದು ಸಾರಿ ಇಲ್ಲ, ಎರಡು ಸಾರಿ ಇಲ್ಲ, 16 ಸಾರಿ ಬಹುಶಃ ಎರಡೂ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಪುತ್ತೂರು ಮಂಜುನಾಥರವರು ಮಾತಾಡಿದ್ದಾರೆ. ನಾನು ಕೂಡ ಹಲವಾರು ಸಂದರ್ಭಗಳಲ್ಲಿ ಮಾತಾಡಿದ್ದೀನಿ. ಸುಧಾಕರ್ ಅವರು ಮಾತಾಡಿದ್ದಾರೆ. ಎಲ್ಲರೂ ಕೂಡ ಸಂದರ್ಭಗಳು ಬಂದಾಗ ಅದರ ಬಗ್ಗೆ ಧ್ವನಿ ಎತ್ತಿ ಮಾತಾಡಿದ್ದೀವಿ. ಈ ಹಿಂದೆ ಹಗರಣಗಳು ಭಾಳಷ್ಟು ಆಗಿದ್ದಾವೆ. ಸ್ವಸಹಾಯ ಸಂಘಗಳ ರಚನೆ ಮಾಡ್ತಕ್ಕಂಥದ್ರಲ್ಲಿ ಕೂಡ ಭಾಳಷ್ಟು ಬೇನಾಮಿ ಸಂಘಗಳ ರಚನೆ ಆಗಿದ್ದಾವೆ ಮತ್ತು ರೈತರ KCC ಸಾಲ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಬೇನಾಮಿ ಹೆಸರಿನಲ್ಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸಾಕಷ್ಟು ಆಗಿದ್ದಾವೆ ಅಂತೇಳಿ ನಾವೆಲ್ಲ ಕೂಡ ಆರೋಪ ಮಾಡಿದ್ವಿ. ನಮಗೆ ಮುಂಚೆನೇ ನಾವೇನು ಆರೋಪಗಳು ಮಾಡಿದ್ವಿ, ನಮಗೆ ಮುಂಚೆನೇ ಹಿಂದೆ ಈಗಿನ ಶ್ರೀನಿವಾಸಪುರ ಕ್ಷೇತ್ರದ ಶಾಸಕರಾದಂಥ ವೆಂಕಟೇಶ್ವರರೆಡ್ಡಿಯವರು ಆರೋಪ ಮಾಡಿದರು. ಚಿಕ್ಕಬಳ್ಳಾಪುರ ಈಗಿನ ಹಾಲಿ ಲೋಕಸಭಾ ಸದಸ್ಯರಾದಂಥ ಸುಧಾಕರ್ ಅವರು ಕೂಡ ಆರೋಪ ಮಾಡಿದರು. KGF ಕ್ಷೇತ್ರದ ಮಾಜಿ ಶಾಸಕರಾದಂಥ ಸಂಪಂಗಿರವರು ಕೂಡ ಆರೋಪ ಮಾಡಿದರು. ಭಾಳಷ್ಟು ದೂರುಗಳು ಕೂಡ ಕೊಟ್ಟಿದ್ದರು. ಸರ್ಕಾರದ ಹಂತದಲ್ಲಿ, ಇಲಾಖೆಯ ಹಂತದಲ್ಲಿ, ಬೇರೆ ಬೇರೆ ತನಿಖಾ ಸಂಸ್ಥೆಗಳಲ್ಲಿ ಎಲ್ಲ ಕಡೆ ಕೂಡ ದೂರುಗಳು ಕೂಡ ಕೊಟ್ಟಿದ್ದರು. ಇದರ ದೂರುಗಳ ಆಧಾರದ ಮೇಲೆ ಏನು ಹಿಂದೆ ಅವರೆಲ್ಲ ಕೂಡ ಆರೋಪ ಮಾಡಿದರು, ಅದರ ಆಧಾರದ ಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ಎರಡನೇ ಬಾರಿಗೆ ಅಂದರೆ ಮತ್ತೊಮ್ಮೆ ಆಡಿಟ್ ಮಾಡ್ತಕ್ಕಂಥದ್ದಕ್ಕೆ ಒಂದು ಆದೇಶ ಮಾಡ್ತಾರೆ ಸರ್ಕಾರ. ಏನು ಇವರೆಲ್ಲ ದೂರುಗಳು ಕೊಟ್ಟಿದ್ರು ಅದರ ಮೇಲೆ ಒಂದು ಕಮಿಟಿ ಮಾಡ್ತಾರೆ. ಆ ಕಮಿಟಿ ಬಂದು ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಮೇಲ್ನೋಟಕ್ಕೆ ಅಕ್ರಮಗಳಾಗಿದ್ದಾವೆ ಅಂತೇಳಿ ಸಾಬೀತಾಗಿದೆ, ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅಂದಮೇಲೆ ಆಡಿಟ್ ಮಾಡಬೇಕು ಅಂತ ಅವ್ರ ಅಭಿಪ್ರಾಯವನ್ನು ಕೊಡೋದ್ರ ಮೇರೆಗೆ ಇವತ್ತು ಆಡಿಟ್ ಮಾಡೋಕ್ಕೆ ಆದೇಶ ಮಾಡ್ತಾರೆ. ಅದ್ರ ಮೇಲೆ ಸ್ಟೇ ತರ್ತಾರೆ ಹೈಕೋರ್ಟ್. ಏನು ಆಡಿಟ್ ಮಾಡಬೇಕು ಅಂತ ಆದೇಶ ಆಗಿದೆ, ಅದ್ರ ಮೇಲೆ ಸ್ಟೇ ತರ್ತಾರೆ. ಅದಾದಮೇಲೆ ನಾವು ಏನಾದರೂ ಮಾಡಿ ಈ ಬ್ಯಾಂಕನ್ನು ಸುಸ್ಥಿತಿಗೆ ತರಬೇಕು. ಈ ಬ್ಯಾಂಕಿಂದ ಎರಡೂ ಜಿಲ್ಲೆಯ ಹೆಣ್ಮಕ್ಕಳಿಗೆ ಮತ್ತು ರೈತರಿಗೆ ಭಾಳಷ್ಟು ಸಹಾಯ ಆಗ್ತಾ ಇದೆ. ಇದನ್ನು ಇದೇ ರೀತಿ ನಾವು ಬಿಡಬಾರ್ದು, ಇದು ಬೇರೆ ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತೇಳಿ ಒಬ್ಬ ಒಳ್ಳೆಯ ಅಡ್ಮಿನಿಸ್ಟ್ರೇಟರ್ ತರೋಣ ಅಂತೇಳಿ ಆದಿತ್ಯ ಆಮ್ಲಾನ್ ಬಿಸ್ವಾಸ್ ಅಂತೇಳಿ ರೀಜನಲ್ ಕಮಿಷನರ್ನ ತಂದರೆ ಅದಕ್ಕೂ ಸ್ಟೇ ತರ್ತಾರೆ. ಅದಾದಮೇಲೆ ಬ್ಯಾಂಕಿನ ಆಂತರಿಕ ತನಿಖೆಗಳಲ್ಲಿ ಏನು ಅಕ್ರಮಗಳಾಗಿದ್ದಾವೆ ಅಂತ ಕಂಡು ಬಂದು MD ಅವರು ಇದ್ದಂಥ ಕಾಲಕ್ಕಿದ್ದಂಥ MD ಅವರು FIR ಮಾಡಿಸ್ತಾರೆ ಆ ಎಂಪ್ಲಾಯೀಸ್ ಮೇಲೆ. ಆ FIRಗೂ ಸ್ಟೇ ತರ್ತಾರೆ. ಇದೆಲ್ಲವನ್ನು ನೋಡಿದ ಮೇಲೆ ನಾನು ಈ ವಿಷಯವನ್ನು ಕೈಗೆತ್ತಿಕೊಂಡು ವಿಧಾನ ಪರಿಷತ್ನಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ. ವಿಧಾನ ಪರಿಷತ್ನಲ್ಲಿ ಫ್ಲೋರ್ ಆಫ್ ದಿ ಹೌಸ್ ಅವತ್ತಿನ ಸಹಕಾರ ಸಚಿವರು ಒಪ್ಕೊಳ್ತಾರೆ. ಅನಿಲ್ ಕುಮಾರ್ ಹೇಳ್ತಕ್ಕಂಥ ಪ್ರತಿಯೊಂದು ವಿಚಾರ ಕೂಡ ಸತ್ಯಾಂಶ ಇದೆ, ನನಗೂ ಕೂಡ ಅಲ್ಲಿ ಅಕ್ರಮಗಳಾಗಿದ್ದಾವೆ ಅಂತ ಕಂಡು ಬಂದಿದೆ. ಹಾಗಾಗಿ ಅನಿಲ್ ಕುಮಾರ್ ಅವರು ಯಾವ ತನಿಖೆ ಆಗಬೇಕು ಅಂತ ಸೂಚಿಸ್ತಾರೋ ಅದು ರಿಟೈರ್ಡ್ ಜಡ್ಜಿಂದ ಆಗಬೇಕು, CIDಯಿಂದ ಆಗಬೇಕು, ಲೋಕಾಯುಕ್ತದಿಂದ ಆಗಬೇಕು, ಅಥವಾ ಇನ್ಯಾವುದಾದ್ರೂ ತನಿಖಾ ಸಂಸ್ಥೆಯಿಂದ ಆಗಬೇಕು ಸೂಚಿಸ್ತಾರೋ ಅದನ್ನು ಆದಷ್ಟು ಬೇಗ ಮಾಡ್ತಕ್ಕಂಥದ್ದಕ್ಕೆ ನಾನು ಆದೇಶ ಮಾಡ್ತೀನಿ ಅಂತ ರಾಜಣ್ಣವರು ಫ್ಲೋರ್ ಆಫ್ ದಿ ಹೌಸು ಭರವಸೆ ಕೊಡ್ತಾರೆ. ನಾನು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಸದನದಲ್ಲಿ ಹಾಜರಿದ್ದಂಥ CT ರವಿರು ಕೂಡ ಅದರ ಬಗ್ಗೆ ಧ್ವನಿ ಎತ್ತಾರೆ. ಆವತ್ತು ಆ ಸದನದಲ್ಲಿ ನಮ್ಮ ಹೈಯರ್ ಎಜುಕೇಷನ್ ಮಿನಿಸ್ಟ್ರು, ನಮ್ಮ ಜಿಲ್ಲೆಯವರೇ ಅವಿಭಾಜ್ಯ ಜಿಲ್ಲೆಯವರಾದಂಥ ಸುಧಾಕರ್ ಅವರು ಕೂಡ ಅದರ ಬಗ್ಗೆ ಧ್ವನಿ ಎತ್ತಾರೆ. ಇವೆಲ್ಲವನ್ನು ಕಂಡ ಮೇಲೆ ಆದೇಶ ಮಾಡ್ತೀನಿ ಅಂತೇಳಿ ಒಪ್ಕೊಳ್ತಾರೆ. ಅದಾದಮೇಲೆ ಆದೇಶ ಮಾಡೋದಿಲ್ಲ. ಯಾರು ಸಹಕಾರ ಸಚಿವರು ಬೇರೆ ಬೇರೆ ಕಾರಣಕ್ಕಾಗಿ ರಾಜೀನಾಮೆ ಕೊಡಬೇಕಾದಂಥ ಪ್ರಸಂಗ ಬರ್ತದೆ. ಅದಾದಮೇಲೆ ಅದು ಅಲ್ಲಿಗೆ ನೆನೆಗುದಿಗೆ ಬೀಳ್ತದೆ. ಮತ್ತೊಮ್ಮೆ ಕಳೆದ ಅಧಿವೇಶನದಲ್ಲಿ ನಾನು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀನಿ. ಆವಾಗ ಸಹಕಾರ ಇಲಾಖೆ ಜವಾಬ್ದಾರಿ ಹೊತ್ತಂಥ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯ ಸಾಹೇಬರು ಅವರು ನೇರವಾಗಿ ಅದನ್ನು ಲೋಕಾಯುಕ್ತ ತನಿಖೆ ಕೊಡೋದು ಅಂತೇಳಿ ಆದೇಶ ಮಾಡ್ತಾರೆ. ಲೋಕಾಯುಕ್ತ ತನಿಖೆಗೂ ಕೂಡ ವಹಿಸ್ತಾರೆ. ಅದಕ್ಕೂ ಕೂಡ ಇವತ್ತು ಕೋರ್ಟಲ್ಲಿ ಸ್ಟೇ ತರ್ತಾರೆ. ಅಂದರೆ ಎಲ್ಲವೂ ಏನೇನು ಸರ್ಕಾರದಿಂದ ಆದೇಶಗಳಾಗಿದ್ದಾವೆ, ಅದು ತನಿಖೆ ಇರ್ಬೋದು, ಆಫೀಸರ್ನಾಗ್ತಕ್ಕಂಥದ್ದು ಇರ್ಬೋದು, ಎಲ್ಲದಕ್ಕೂ ಕೂಡ ಹೈಕೋರ್ಟಲ್ಲಿ ಸ್ಟೇ ತರ್ತಾರೆ. ಬಹುಶಃ ಹೈಕೋರ್ಟಲ್ಲಿ ಕೇಸು ಮೊಕದ್ದಮೆ ನೋಡಿ ಒಂದು ಕೇಸಲ್ಲಿ ಸ್ಟೇ ತರಬೇಕಾದ್ರೆ ಅದು ಅಷ್ಟು ಸುಲಭವಾಗಿ ಆಗ್ತಕ್ಕಂಥ ಕೆಲಸ ಅಲ್ಲ. ಯಾರಾದರೂ ಒಳ್ಳೆ ಅಡ್ವೊಕೇಟ್ ನೀಡಬೇಕು, ಅದಕ್ಕೆ ಅವ್ರಿಗೆಲ್ಲ ಫೀಸ್ ಕೊಡಬೇಕು, ಇನ್ನೊಂದು ಕೊಡಬೇಕು, ಭಾಳ ಇದು ಅದರಿಂದ ಭಾಳ ಕೆಲಸ ಇರ್ತದೆ. ಬಹುಶಃ ನಮಗೆ ಎಲ್ಲೋ ಒಂದು ಕಡೆ ಇದರಿಂದ ಯಾರೋ ಪ್ರಭಾವಿಗಳ ಕೈವಾಡ ಇದೆ. ಬಹುಶಃ ಇವೆಲ್ಲವಕ್ಕೂ ಸ್ಟೇ ಬರ್ತದೆ ಅಂದರೆ ಇದರಿಂದ ಪ್ರಭಾವಿಗಳ ಕೈವಾಡ ಇದೆ. ಅವರ ಕೈವಾಡದಿಂದ ಇವೆಲ್ಲವೂ ಕೂಡ ಆಗ್ತಾ ಇದೆ ಅಂತೇಳಿ ನಾವು ಆಗಾಗ ಮಾಧ್ಯಮದ ಮೂಲಕ ಕೂಡ ಹೇಳಿದ್ದೀವಿ. ಇವತ್ತು ತಮಗೆಲ್ಲ ಕೂಡ ಗೊತ್ತಿದೆ, ಇದು ನನ್ನ ಸ್ವಂತ ಹೋಬಳಿ, ಸುಗಟೂರು ಹೋಬಳಿ, ಕೋಲಾರ ತಾಲೂಕಿನ ಸುಗಟೂರು ಹೋಬಳಿ ನಮ್ಮ ಸ್ವಂತ ಹೋಬಳಿ. ಅಲ್ಲಿ ಸೊಸೈಟಿ ಮುಖಾಂತರ 130 ಸ್ವಸಹಾಯ ಸಂಘಗಳಿಗೆ ಸಾಲ ಕೊಡ್ತಾರೆ. ಆ ಎಲ್ಲ 130 ಸ್ವಸಹಾಯ ಸಂಘದ ಸದಸ್ಯರುಗಳೇನಿದ್ದಾರೆ, ಪ್ರತಿ ಸಂಘಕ್ಕೆ 10 ಜನರಂತೆ 130 ಅಂದರೆ 1300 ಜನ, 1300